ಜಿಲ್ಲಾಧಿಕಾರಿಗಳಿಂದ ಹಲಗಾಮಚ್ಚೆ ನಡುವಿನ ಬೈಪಾಸ್ ವೀಕ್ಷಣೆ, ನಮ್ಮ ಭೂಮಿ ಬಿಟ್ಟು ಕೊಡುವ ಮಾತೇ ಇಲ್ಲ ಎಂದ ರೈತರು. ರೈತರ ಸಮಸ್ಯೆಗೆ ಪರಿಹಾರ ನೀಡುವುದಾಗಿ ಭರವಸೆ. ಜಾಗತೀಕರಣದ ಅಬ್ಬರದಲ್ಲಿ ಅಸ್ತಿತ್ವ ಕಳೆದುಕೊಳ್ಳುತ್ತಿದೆ ಸಮುದಾಯ. ಪಿಂಜಾರ ನದಾಫ್ ಅಭಿವೃದ್ಧಿ ಸ್ಥಾಪನೆ ಅನಿವಾರ್ಯ. ನಿಗಮ ಮಂಡಳಿ ಸ್ಥಾಪನೆಯಾಗಬೇಕೆಂದ ಡಾಕ್ಟರ್ ಅಬ್ದುಲ್ ರಜಾಕ್. ಕಳ್ಳಪಟ್ಟಿ ಸಾರಾಯಿ ತಯಾರಿಸುತ್ತಿದ್ದ ಕದೀಮರು ಸಾರಾಯಿಯನ್ನ ಸಾಗಿಸುತ್ತಿರುವಾಗ ಸಿಕ್ಕಿಬಿದ್ದ ತಂಡ. ಅಬಕಾರಿ ಅಧಿಕಾರಿಗಳ ಭರ್ಜರಿ ಬೇಟೆ. S9 ಟಿವಿಗೆ ಸ್ವಾಗತ. ನಾನು ಪ್ರಸಾದ್. ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ವಿವರಣೆಗಳನ್ನ ನೋಡೋಣ ಬನ್ನಿ. ಫೆಬ್ರವರಿ 22ರಂದು ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡಲು ಫೈನಲ್ ಆಗಿದೆ. ಆಲಮಟ್ಟಿ ಕೃಷ್ಣಾ ಯೋಜನೆ ರಾಷ್ಟ್ರೀಯ ಯೋಜನೆ ಮಾಡಲು ಪ್ರಯತ್ನ ಮಾಡಲಾಗ್ತಾ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದರು. ಶನಿವಾರ ಪ್ರವಾಸಿ ಮಂದಿರದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರೀಯ ಯೋಜನೆಯಾದರೆ ಕೇಂದ್ರ ಸರ್ಕಾರದ 90ರಷ್ಟು ಅನುದಾನ ನೀಡುತ್ತೆ. ರಾಜ್ಯ ಸರ್ಕಾರದಿಂದ 10ರಷ್ಟು ಅನುದಾನ ಸಿಗಲಿದೆ ಅಂತ ಸ್ಪಷ್ಟಪಡಿಸಿದರು. ಮಹದಾಯಿ ಯೋಜನೆಯನ್ನ ಆರಂಭ ಮಾಡಲು ಶೀಘ್ರದಲ್ಲಿ ದೆಹಲಿಗೆ ತೆರಳಿ ಸಭೆ ಮಾಡ್ತೇನೆ. ಆದಷ್ಟು ಬೇಗ ಕಾಮಗಾರಿಯನ್ನ ಆರಂಭಿಸಲು ಚಿಂತನೆ ನಡೆಸಲಾಗುವುದು ಅಂತ ಹೇಳಿದ್ರು. ಸಾಂಬ್ರಾ ಹಾಗೂ ಬಾಗಲಕೋಟೆ ರಸ್ತೆಯನ್ನ ಚತುಷ್ಪಥ ರಸ್ತೆ ಮಾಡಲು ಸರ್ಕಾರಕ್ಕೆ ವಿನಂತಿಸಿಕೊಳ್ಳಲಾಗಿದೆ. ದಿಲ್ಲಿಗೆ ಹೊರಟಿದ್ದೀನಿ. ಅದು ದೇಶದ ಅಖಂಡವಾಗಿ ಅಲೋಕೇಶನ್ ಇದೆ. ನಮ್ಮ ರಾಜ್ಯಕ್ಕೆ ಅಲೋಕೇಶನ್ ಮಾಡಲಿಕ್ಕೆ ಜಾಸ್ತಿ ಮಾಡಲಿಕ್ಕೆ ನಾನು 22ನೇ ತಾರೀಕು ನಮ್ಮ ಜಲಶಕ್ತಿ ಮಂತ್ರಿ ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ. ಬರುವ ದಿನದಲ್ಲಿ ಈಗಾಗಲೇ ಭದ್ರಾ ಯೋಜನೆ ನ್ಯಾಷನಲ್ ಪ್ರೋಗ್ರಾಮ್ ಡಿಕ್ಲೇರ್ ಮಾಡಲಿಕ್ಕೆ ಆಲ್ಮೋಸ್ಟ್ ಫೈನಲ್ ಆಗಿದೆ. ರಾಷ್ಟ್ರೀಯ ಯೋಜನೆ UKP 3 ಅಂದರೆ 1 2 3 ಅಪ್ಪರ್ ಕೃಷ್ಣ ಅಂದರೆ ಆಲಮಟ್ಟಿ ಡ್ಯಾಮ್, ಅದು ಸಹಿತ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡೋಕ್ಕೆ ಅದನ್ನು ಸಹಿತ ಸತತ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ರಾಜ್ಯದ ಒಂದು ಐತಿಹಾಸಿಕವಾದ ವಿಜಯ ಆಗಿದೆ. ಯಾಕಂದರೆ ಆಲಮಟ್ಟಿ ಒಂದು ರಾಷ್ಟ್ರೀಯ ಯೋಜನೆ ರಾಷ್ಟ್ರೀಯ ಯೋಜನೆ ಡಿಕ್ಲೇರ್ ಆದರೆ ನಮಗೆ ಅಂದರೆ UKP 1 2 3 ಅಂದರೆ ಆಲಮಟ್ಟಿ ಅಂದರೆ ಸುರ್ಪುರ ಇದು ನಾರಾಯಣಪುರ ಬತ್ತು, ಎಲ್ಲ ಬತ್ತು. ಅದಕ್ಕೆ ಅದು ದೊಡ್ಡ ಚಾಲೆಂಜ್ ಇದೆ. ಉತ್ತರ ಕನ್ನಡಕ್ಕೆ ಹೆಮ್ಮೆ ಒಂದು ಅದಕ್ಕೆ ನಮ್ಮ ಮುಖ್ಯ ನಡೆದಿದೆ. ಆಲ್ರೆಡಿ ಈಗ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಪ್ರೊಸೆಸ್ ಒಂದೇ ಅದು ತಾಂತ್ರಿಕ ತೊಂದರೆ ಇರೋದು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಇದೆ. ಅದು ನಾಳೆ 21 ಸಂಡೇ ದಿವಸ 11 ಗಂಟೆಗೆ ನಮ್ಮ ರಾಜ್ಯದ ಅಡ್ವೊಕೇಟ್ ಜನರಲ್ಲು ನಾನು ಅಲ್ಲಿ ಮೋಹನ್ ಕಾತ್ರಿಕೆ ಲೀಗಲ್ ಮೀಟಿಂಗ್ ಮಾಡಿ ಅದನ್ನು ಸ್ಟೇ ವೇಕೇಟ್ ಮಾಡಿ ಹೇಗೆ ಮುಂದುವರಿಸ್ಬೇಕು ಅಂತ ಒಂದು ಚರ್ಚೆ ಮಾಡಿ ಭಾಳಷ್ಟು ಅದಕ್ಕೆ ಒಂದು ಕಠಿಣವಾಗಿ ನಿಲ್ತೊಂದು ಅದು ಸ್ಪೀಕರ್ ಮುಗಿಸ್ಕೊಂಡು ಅದನ್ನು ಸಹಿತ ರಾಷ್ಟ್ರೀಯ ಯೋಜನೆ ಮಾಡಲಿಕ್ಕೆ ಎಲ್ಲ ಥರ ತಯಾರಿ ಮಾಡೋಕ್ಕೆ ಯಡಿಯೂರಪ್ಪ ಭಾಳ ಅದಕ್ಕೆ ಸಪೋರ್ಟ್ ಕೂತ್ರ ಅದು ಮಾಡ್ತಾರೆ. ಇದೇ ರಾಷ್ಟ್ರೀಯ ಒಂದು UKP ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಬೇಕು ಅಂತ ಹೇಳಿ JDS ಈಗೊಂದು ಘೋಷಣೆ ಮಾಡಿದೆ. ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಕೂಡಲ ಸಂಗಮದಿಂದ. ಅದು ಹೇಳೋಕೆ ಬೇಡ, ಅವರು ಇದರಲ್ಲಿ ರಾಜಕಾರಣ ಮಾಡಬೇಡ. ನಮ್ಗೆ ಯಾರೇ ಮಾಡಲಿ ನಮ್ಮ ರಾಜಕೀಯ ನಮ್ಮ ಸ್ಕೀಮ್ ಆಗಲಿ ಅಂದರೆ ನಮ್ಮ ಉತ್ತರ ಕನ್ನಡ ಗಾದಿ ಹರ್ಕೊಂಡು ಡೊಕ್ಕೊಳ್ತಾ ಇರ್ತಾರಲ್ಲ, ಈಗ ಮಾಡ್ತಾ ಸ್ಟ್ರೈಕ್ ಮಾಡೋದು, ಪಾದಯಾತ್ರೆ ಮಾಡೋದು, ಇಷ್ಟೊಂದು ರೂಢಿ ಇದೆ. ಈಗ ಮಾಡಕ್ಕೆ ಬರೋದಿಲ್ಲ. ಸಾಂಬ್ರಾ ವಿಮಾನ ನಿಲ್ದಾಣ ಇರೋದ್ರಿಂದ 4 ಮಾರ್ಗದ ರಸ್ತೆ ಮಾಡಲು ಚಿಂತನೆ ನಡೆಸಲಾಗಿದೆ ಅಂತ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ರು. ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ, ಶಾಸಕ ಅನಿಲ ಬೆನಕೆ, ಬೆಳಗಾವಿ ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್, ನಗರಾಧ್ಯಕ್ಷ ಶಶಿ ಪಾಟೀಲ್, ಬಿಜೆಪಿ ಮುಖಂಡ ಹನುಮಂತ ಕೊಂಗಾಲಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. 2000 ಇಲೆಕ್ಷನ್ಗೆ ಮೊದಲು ಸಂಜಯ್ ಪಾಟೀಲ್ ಮೇಲಿದ್ರು. ಅವಾಗ ಇವರೇ ಅವಾಗ ಇದೇ ಉತ್ಸವ ಸಚಿವರು. ಅವಾಗ ಸಂಜಯ್ ಪಾಟೀಲ್ ಮೇಲಿದ್ರು. ಅವಾಗ ಅಡ್ಡಾಡಿದಾಗ ಇದೇ ಸಂಜಯ್ ಪಾಟೀಲ್ ಮೇಲಿದ್ರು. ಅವಾಗ ನಾ ಉತ್ಸವ ಸಚಿವ. ಅವಾಗ ಏನಾದ್ರು ಅಡ್ಡಾಡ್ತೀವಿ ಸ್ವಾಮಿ, ಬಿಟ್ಬಿಡ್ದು. ಮೈಂಡ್ ಔಟ್ ಆಗಿದೆ, ಅದು ಬಿಟ್ಬಿಡಿ. ಮೈಂಡ್ ಔಟ್ ಆಗಿದೆ, ಬಿಟ್ಬಿಡಿ. ಬಸ್ ಸ್ಟ್ಯಾಂಡ್ ಹುಡುಕುದು. ತುರ್ತು ಸಂದರ್ಭದಲ್ಲಿ 112ಕ್ಕೆ ಕರೆ ಮಾಡಿ. ದೊಡವಾಡ ಸರ್ಕಾರಿ PU ಕಾಲೇಜಿನಲ್ಲಿ ನಡೆದ ERSS ಜಾಗೃತಿ ಕಾರ್ಯಕ್ರಮದಲ್ಲಿ PSI ಆನಂದ್ ಕ್ಯಾರಕಟ್ಟಿ ಕರೆ. ಬೈಲಹೊಂಗಲ ತಾಲೂಕಿನ ದೊಡ್ಡವಾಡ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ವತಿಯಿಂದ ERSS 112 ಸಹಾಯವಾಣಿ ಸಂಖ್ಯೆ ಕುರಿತು ಶುಕ್ರವಾರ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಈ ವೇಳೆ PSI ಆನಂದ್ ಕ್ಯಾರಕಟ್ಟಿ ಮಾತನಾಡಿ, ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ
ನಿಮ್ಮ ಮಿತ್ರ ತುರ್ತು ಸ್ಪಂದನೆ ವ್ಯವಸ್ಥೆ ಜಾರಿ ಮಾಡಿದ್ದು, ತುರ್ತು ಸಂದರ್ಭಗಳ ಸಮಯದಲ್ಲಿ ERSS 112 ಸಂಖ್ಯೆಗೆ ಕರೆ ಮಾಡಿ ಸಹಾಯ ಪಡೆಯುವಂತೆ ಕಾಲೇಜು ವಿದ್ಯಾರ್ಥಿಗಳು ನಾಗರಿಕರಿಗೆ ತಿಳಿಸಿ ಹೇಳಿ ಅರಿವು ಮೂಡಿಸಬೇಕು ಎಂದರು. ನಿಮ್ಮ ಸಂಬಂಧಿಕರಿಗೆ ಸಂಚಾರಿ ಕಾನೂನುಗಳ ಬಗ್ಗೆ ತಿಳಿಸ್ತೀರಾ ಅಂತೇಳಿ ತಮಗೆ ತಿಳುವಳಿಕೆ ಹೇಳಕ್ಕೆ ನಾನು ಇವತ್ತೊಂದು ಅಪರ್ಚುನಿಟಿ ಕೊಟ್ಟಿದ್ದಾರೆ. ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ನಾವು ಕರೋನಾಕ್ಕೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಆಕ್ಸಿಡೆಂಟಿಂದ 1.5 ಲಕ್ಷ ಜನ ಸಾಯ್ತಾರೆ. ಬರೀ ಆಕ್ಸಿಡೆಂಟಿಂದ. ಕರೋನಾ ಬಂದಿದೆ, ಕರೋನಾದಿಂದ ಅಷ್ಟು ಸಾಯಲಿಲ್ಲ ದೇಶದಲ್ಲಿ. ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಅನಿಸ್ತೈತೆ ನನಗೆ. ಇಲ್ಲಾಂದ್ರೆ ಪ್ರತಿ 1 ಗಂಟೆಗೆ 10 ಜನ ಸಾಯ್ತಾರೆ ದೇಶದಲ್ಲಿ. 10 ಜನ 1 ಗಂಟೆಗೆ 10 ಜನ ಇಂಜೂರ್ಡ್ ಪರ್ಸನ್ ಆಗ್ತಾರೆ. ಅವ್ರ ಕುಟುಂಬ ನಡೆಸೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ತಾವು ವಾಹನ ಚಲಾವಣೆ ಮಾಡಬೇಕಾದ ಅರ್ಹತೆಗಳು ಏನಿರ್ತವೆ, ಯಾವ್ಯಾವ ದಾಖಲಾತಿಗಳನ್ನು ಹೊಂದಿರಬೇಕು, ತಾವು ವಾಹನ ಯಾವ ರೀತಿ ಚಲಾವಣೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ನಾವು ಡೈಲಿ ನೋಡ್ತಿರ್ತೀವಿ ಬೈಕಲ್ಲಿ ಎಲ್ಲರೂ ದೊಡ್ಡವಾಡ ಬೆಳವಡಿ 18 ಹಳ್ಳಿಯರು ಸರ್ ನಾವು ಇಲ್ಲೇ ಇರ್ರಿ, ಹೊರಗೆ ಹೋಗ್ತೀವಿ, ಹೆಲ್ಮೆಟ್ ಹಾಕೊಳ್ಳೋದಿಲ್ಲ. 4 ನೀವ ಕಾಲೇಜ್ ಹುಡುಗರು 4 ದಿನ ಬೈಕ್ ಮೇಲೆ ಹೋಗ್ತೀರಿ, ಮೊಬೈಲ್ ಇಟ್ಕೊಂಡು ಮಾತಾಡ್ಕೊಂಡು ಬೈಕ್ ಮೇಲೆ ಹೋಗ್ತೀರಿ, ಎಕಡೆ ನೋಡ್ಕೊಂಡು ಬೈಕ್ ಹೊಡಿತೀರಿ. ಅವೆಲ್ಲ ಮಾಡೋದ್ರಿಂದ ಅಗ್ನಿ ದುರಂತ, ಮಹಿಳೆಯರ ಮೇಲೆ ದೌರ್ಜನ್ಯ ಹಾಗೂ ಇನ್ನಿತರ ಅಪಾಯದ ತುರ್ತು ಪರಿಸ್ಥಿತಿ ಎದುರಾದಾಗ ಈ ಸಂಖ್ಯೆಗೆ ಕರೆ ಮಾಡಿದಾಗ ಕಡಿಮೆ ಸಮಯದಲ್ಲಿ ತುರ್ತು ಸ್ಪಂದನಾ ವಾಹನಗಳು ನೀವಿರುವ ಜಾಗದಲ್ಲಿ ತಲುಪಿ ನೆರವು ನೀಡುತ್ತವೆ ಎಂದು ಹೇಳಿದರು. ಇದೇ ವೇಳೆ ಸಂಚಾರಿ ನಿಯಮಗಳ ಪಾಲನೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು. ಪೊಲೀಸ್ ಸಿಬ್ಬಂದಿ MS ಮಾವರ್ಕರ್, GR ಮಳಗಲಿ, ಸಂತೋಷ್ ಕಿತ್ತೂರು ಇದ್ರು. ಉಪ ಪ್ರಾಚಾರ್ಯ ರಮೇಶ್ ಮೋಟೆ ಪ್ರಾಸ್ತಾವಿಕವಾಗಿ ಮಾತನಾಡಿ ನಿರೂಪಿಸಿ ವಂದಿಸಿದ್ರು. ಉಪನ್ಯಾಸಕರಾದ MP ಕಡಗಿ, ವಿಕಾಸ್ ಉಂಡಾಳೆ, CR ಕುಂಬಾರ್, IS ಮೇಟಿ, ಪದ್ಮಾವತಿ ಜಗದಾಳೆ, ಸುರೇಖಾ ರಾಠೋಡ್, ಸವಿತಾ ಸಾಲುಟಗಿ, SN ಅಂಬಿ ವೇದಿಕೆ ಮೇಲೆ ಇದ್ರು. ಪ್ರಥಮ ಹಾಗೂ ದ್ವಿತೀಯ PU ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ರು. ಸಿದ್ದಪ್ಪ ಕಂಬಾರ್, S9 TV, ಬೈಲಹೊಂಗಲ್. ಹಲಗಾಮಚ್ಚಿ ಬೈಪಾಸ್ ನಿರ್ಮಾಣದ ರೈತರ ಭೂಮಿಗಳಿಗೆ ಸ್ವತಃ ಜಿಲ್ಲಾಧಿಕಾರಿ ಮಹಾಂತೇಶ ಹಿರೇಮಠ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ರೈತರು ಈ ಭೂಮಿ ಬಿಟ್ಟು ನಮ್ಮ ಜೀವನ ನಿರ್ವಹಣೆ ಮಾಡಲು ನಮಗೆ ಯಾವುದೇ ಆಧಾರ ಇಲ್ಲ ಅಂತ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಹೌದು, ಬೆಳಗ್ಗೆ 8 ಗಂಟೆಯಿಂದ ಮಚ್ಚೆಯಿಂದ AC ಅಶೋಕ ತೇಲಿ ಜೊತೆ DCP ವಿಕ್ರಮ್ ಆಮ್ಟೆ, ರೈತ ಮುಖಂಡರ ಜೊತೆ ಜಿಲ್ಲಾಧಿಕಾರಿ ಮಹಾಂತೇಶ ಹಿರೇಮಠ ಅವರು ವಾಕಿಂಗ್ ಮೂಲಕ ಹಲಗಾ ಮಚ್ಚೆ ಬೈಪಾಸ್ ಮಾರ್ಗದಲ್ಲಿ ಬರುವ ಎಲ್ಲಾ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಯನ್ನ ಆಲಿಸಿದ್ರು. ಕಳೆದ 1 ವಾರದಿಂದ ಹಲಗಾ ಮಚ್ಚೆ ಬೈಪಾಸ್ ವಿರೋಧಿಸಿ ರೈತರು ತೀವ್ರ ಸ್ವರೂಪದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. 2 ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ರೈತರ ಸಭೆ ನಡೆಸಿ 2 ದಿನಗಳಲ್ಲಿ ರೈತರ ಜಮೀನುಗಳಿಗೆ ಭೇಟಿ ನೀಡುತ್ತೇನೆ ಅಂತ ಭರವಸೆ ನೀಡಿದರು. ಈ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನದವರೆಗೆ ರೈತರ ಜಮೀನುಗಳಿಗೆ ಭೇಟಿ ನೀಡಿದರು. ಇನ್ನು ಈ ವೇಳೆ ರೈತರ ತಮ್ಮ ಜಮೀನುಗಳಲ್ಲಿ ನಿಂತು ನಮಗೆ ಈ ಭೂಮಿ ಬಿಟ್ಟು ಪರ್ಯಾಯ ಯಾವುದೇ ಜೀವನಾಧಾರವಿಲ್ಲ, ಹೀಗಾಗಿ ನಾವು ನಮ್ಮ ಜಮೀನನ್ನು ಕೊಡೋದಿಲ್ಲ ಅಂತ ಆಗ್ರಹಿಸಿದರು. ಅದೇ ರೀತಿ ಕೆಲವು ರೈತರು ಪರಿಹಾರ ವಿತರಣೆಯಲ್ಲಿ ತಾರತಮ್ಯ ಮಾಡಲಾಗ್ತಿದೆ. ಒಂದಿಷ್ಟು ಜಮೀನುಗಳಿಗೆ ಹೆಚ್ಚಿನ ಪರಿಹಾರ ಕೊಟ್ಟರೆ ಮತ್ತೊಂದಿಷ್ಟು ಜಮೀನುಗಳಿಗೆ ಕಡಿಮೆ ಪರಿಹಾರ ನೀಡುತ್ತಿದ್ದಾರೆ ಅಂತ ಆರೋಪಿಸಿದರು. ಬಳಿಕ ಓರ್ವ ಮಹಿಳೆ ಜಿಲ್ಲಾಧಿಕಾರಿಗಳ ಮುಂದೆ ನಿಂತು ಒಂದು ಕೈಯಲ್ಲಿ ಬೆಳೆ ಮತ್ತೊಂದು ಕೈಯಲ್ಲಿ ಕುರುಪು ಹಿಡಿದುಕೊಂಡು ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಪಟ್ಟು ಹಿಡಿದ ದೃಶ್ಯ ಕಂಡುಬಂತು. ತಕ್ಷಣವೇ ಎಚ್ಚೆತ್ತುಕೊಂಡ ಪೊಲೀಸರು ಮಹಿಳೆಯ ಕೈಯಲ್ಲಿದ್ದ ಕುರುಪಿಯನ್ನ ಕಿತ್ತುಕೊಂಡರು. ರೈತ ಮುಖಂಡ ಪ್ರಕಾಶ್ ನಾಯ್ಕ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡಿ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ. ಮುಗ್ಧ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ರೈತರು ಎಷ್ಟೇ ಒತ್ತಡ ಹಾಕಿದ್ರೂ ಜಮೀನುಗಳನ್ನ ಬಿಡೋದಿಲ್ಲ. ಒಂದು ವೇಳೆ ಒತ್ತಾಯಪೂರ್ವಕವಾಗಿ ಕಾಮಗಾರಿ ಆರಂಭಿಸಿದ್ರೆ ಮುಂದೆಯಾಗುವ ಅನಾಹುತಕ್ಕೆ ಜಿಲ್ಲಾಡಳಿತ ಸರ್ಕಾರವೇ ಹೊಣೆ ಅಂತ ಎಚ್ಚರಿಕೆ ನೀಡಿದರು. ನಂತರ ಜಿಲ್ಲಾಧಿಕಾರಿ ಮಹಾಂತೇಶ ಹಿರೇಮಠ ಮಾತನಾಡಿ, ರೈತರು ವಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆ ಇಂದು ಸ್ವತಃ ನಾನೇ ಅಧಿಕಾರಿಗಳೊಂದಿಗೆ ರೈತರ ಭೂಮಿಗಳಿಗೆ ಭೇಟಿ ನೀಡಿದ್ದೇವೆ. ಈ ಸಂಬಂಧ ವರದಿ ತರಿಸಿಕೊಂಡು ಸೂಕ್ತ ತೀರ್ಮಾನ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಪಾಟೀಲ್ ಗುಂಡು ಪಾಯಪ್ಪ, ಪಾಟೀಲ್ ಭೂಪಾಲ್, ಪಾಟೀಲ್ 37,21,536 ಇದೆ ಸರ್. ಇನ್ನು 17,77,918 ರೂಪಾಯಿ. ಆಮೇಲೆ ಇಷ್ಟು ತೊಗೊಂಡಿಲ್ಲ, ಇಷ್ಟು ತೊಗೋಬೇಕು. 17,77,918
ತಗೋಬೇಕು. 37,21,530 ಗುಂಡು ಪಾಯಪ್ಪ ಪಾಟೀಲ್ ಯಾರು ಅವ್ರು ತೊಗೊಂಡಿದ್ದ ಅವ್ರದ್ದು ಹೆಸರು ಬಂದಿದೆ. ನಿಮ್ಮ ಹೆಸರು 17,77,000 ನಮ್ಮ ಕಮ್ಮಿನ ಜಮೀನು ಐತಿ ಗುಂಡು ಪಾಯಪ್ಪ. ನಿಮ್ಮದು 17,77,000 ಕಮ್ಮಿ ಜಮೀನು. पर केस होता है फॉरेस्ट से ये सिस्टम का 2 पेड़ भी निकाल के छोड़े ऐसा ही एकदम जेसीबी ಬಂದು ಕೆಲಸ ಮಾಡಿದೆ. ಅದು ಸ್ಕೇಲ್ ಅನ್ನು ಯೂಸ್ ಮಾಡಲೇ ಇಲ್ಲ, ಮೋಜ್ ಮಾಪ್ ಮಾಡಲೇ ಇಲ್ಲ. ಇಲ್ಲಿ एकदम जेसीबी डिपार्टमेंट और दुरुपयोग ಮಾಡ್ಕೊಂಡಾರೆ. ट्री कटिंग हुआ तो ट्री कितना है उसका हमको मालूम होता है. आपको हॉर्टिकल्चर का कितना ट्री है उसका भी हमको मालूम होता है. उसका पूरा ये कंपनसेशन में वो भी आता है. साइड में लेते लेकिन वो कभी नहीं किए. लेकिन सर नहीं किया है. नहीं किए सर. बार 2 सुरेकर बाबू बुमानी. हाँ बाबू बुमानी ने विठ्ठल भगवान सुरेकर अंकल और हमारा 61 गुंटा गया है सर. 10 लाख पहले पैसे लिया है. नहीं लिया. 1 रुपये भी नहीं लिया. क्या वो 361 बुमानी अल्लापा है ना. 361 हाँ बोलिए सर. हाँ वो लिया. हम नहीं लिए. आपका नाम क्या है? बाबू भगवान सुरेकर and विठ्ठल भगवान सुरेकर. That one सर्वे number 361 बार 2,45,000 ತಗೊಂಡಿದ್ದಾರಾ? ಬಾಕಿ ಇದೆ. 15,00,000 ಇದ್ರಾಗ ಒಬ್ರು ತಗೊಂಡಿದ್ದಾರೆ. ಮೋಹನ್ ಬಾಬು ಸುಳಿಗೇಕರ್. ಮೋಹನ್ ಬಾಬು ಸುಳಿಗೇಕರ್ ಕೌನ್? मोहन नहीं ಮೋಹನ್ ತಗೊಂಡಿದ್ದಾರೆ. मनोहर हाँ कितना मनोहर बाबू सुड़गेकर लिया है पैसे लिए. हमने नहीं लिए. सुड़गेकर बुमानी अल्लापा भी लिए. 2 आदमी. लेकिन सर कंबाइंड जो सर्वे ये उतारा रहता है ना वो एग्रीमेंट के हमारा कंसर्न तो चाहिए. पैसा कैसे दे सकते हैं? हिस्सा में इसका कितना रहता है? हिस्सा रहता है वो डिवाइडेशन है ना. उसको देता है. हम नहीं ले. 33 लाख आने का 3 लाख आने का है आपको. हमने नहीं और ट्री का और हॉर्टिकल्चर का नहीं वो जो अभी इसमें गलत हो गया. देखो वो हमारा 2 एकड़ 19 गुंटा कंबाइंड में है. हमारा कंसर्न लेना तो उधर कंबाइंड उतारने से कैसे उसको देते पे करते हैं पैसे. उसको कैसे पे कर सकते हैं पैसे सर? वो बॉन्ड लेते हैं ना तुम 100 रुपीज का. अभी हम फैमिली जॉइंटली है उसमें कंसर्न चाहिए तो उसके नाम से डायरेक्ट तुम ये विड्रॉल कर नहीं सकते पैसा. काय बोलायचे सगळं बोला, मला समजायलाच पाहिजे. हमारा कंसर्न चाहिए तो सर हमारा कंबाइंड है ना. हम जब विड्रॉल करते हैं तो उससे कंबाइंड चाहिए. कैसा दिए वो विदाउट कैसा सिग्नेचर दे सर आप. वैसा कैसा ज्यादा अमाउंट ट्रांसफर हो जाता है. नहीं सर हमारा लैंड है उसमें से ज्यादा हमारा गया है. उसको कैसा पैसे पे किया सर? लैंड कितना है उतना आपको वो तो सर हमारा गया है. मेजरमेंट नहीं किया नहीं. विदाउट कंसर्ट सर पे कैसे कर सकते हैं? ಜಾಯಿಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಕನ್ಸಲ್ಟ್ ಇದೆ, ಎಲ್ಲ ಜಮಾ ಆಗಿದೆ ಅಂತ ಇಲ್ಲ. ಅಬ್ಜೆಕ್ಷನ್ ಹೇಳಿ हमारे को नहीं चाहिए. ಮುಂದೆ ಗೊತ್ತಾಗ್ತದೆ ಸರ್, ಮತ್ತೆ ಮುಂದೆ ಒಟ್ಟಾರೆ ಹಲಗಾಮಚ್ಚಿ ಬೈಪಾಸ್ ನಿರ್ಮಾಣಕ್ಕೆ ಇಲ್ಲಿನ ರೈತರ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಂದೆ ಜಿಲ್ಲಾಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ. ನಾಗೇಶ್ ಕುಂಬ್ಳಿ, S9 TV, ಬೆಳಗಾವಿ. ದಿನ ಬೆಳಗಾದ್ರೆ ಬಳಗಾನೂರಿನಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಮಸ್ಕಿಯ ಪ್ರೌಢಶಾಲೆ ಕಾಲೇಜುಗಳಿಗೆ ನೂರಾರು ಮಕ್ಕಳು ಬಸ್ಸಿನಲ್ಲೇ ಓಡಾಡಬೇಕು. ಆದರೆ ಸರಿಯಾದ ಸಮಯಕ್ಕೆ ಸಾಕಾಗುವಷ್ಟು ಬಸ್ಸುಗಳ ವ್ಯವಸ್ಥೆ ಇಲ್ಲ. ಹೀಗಾಗಿ ಸಿಕ್ಕ ಬಸ್ಸನ್ನ ಏರಿ ಊರು ಸೇರಿದ್ರೆ ಸಾಕೆಂಬ ಧಾವಂತದಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ. ವಿದ್ಯಾರ್ಥಿಗಳನ್ನ ಗೋಣಿ ಚೀಲದಲ್ಲಿ ಹಳೆ ಪೇಪರ್, ಖಾಲಿ ಸೀಸೆಗಳನ್ನು ತುಂಬಿದಂತೆ ತುಂಬಿಕೊಂಡು ಹೋಗುವ ಬಸ್ಸು, ಆತಂಕದಲ್ಲೇ ಊರಿನೆಡೆ ಪ್ರಯಾಣ ಬೆಳೆಸುವ ಬಸ್ಸು, ಸುರಕ್ಷಿತವಾಗಿ ಊರು ಸೇರುವುದೇ ಬಹುದೊಡ್ಡ ಸವಾಲಾಗಿದೆ. ಹೌದು, ಮಸ್ಕಿಯಿಂದ ವಿವಿಧ ಹಳ್ಳಿಗಳಿಗೆ ಹೋಗುವ ಬಸ್ಸುಗಳ ಪರಿಸ್ಥಿತಿ ಇದಾಗಿದೆ. ಅದರಲ್ಲೂ ಮಸ್ಕಿಯಿಂದ ಬಳಗಾನೂರು ಪಟ್ಟಣಕ್ಕೆ ಹೋಗುವ ಬಸ್ ಮದುವೆ ದೀಪನದ ಲಾರಿ ಏನೋ ಎಂಬಂತೆ ಬಾಗಿಲುಗಳಿಗೆ ಜೂತಾಡಿಕೊಂಡು ನೇತಾಡಿಕೊಂಡು ಸರ್ಕಸ್ ಮಾಡುತ್ತಾ ಹೋಗುತ್ತಾರೆ ವಿದ್ಯಾರ್ಥಿಗಳು.
ಇದರ ಬಗ್ಗೆ ವಿದ್ಯಾರ್ಥಿಗಳು ಬಸ್ ತಡೆದು ಮುಷ್ಕರ ಮಾಡಿ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಪತ್ರ ನೀಡಿದ್ದರೂ ಮಕ್ಕಳ ಮೊರೆ ಕೇಳದ ಸಾರಿಗೆ ಇಲಾಖೆ ಘಟಕದ ವ್ಯವಸ್ಥಾಪಕರು ಕಣ್ಣು ಮುಚ್ಚಿ ಕುಳಿತಿರುವುದು ಅವರ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಕನ್ನಡಿಯಾಗಿದೆ. ಕೂಡಲೇ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣ ಮಾಡುತ್ತಿರುವ ಮಕ್ಕಳ ಮತ್ತು ಉಳಿದ ಪ್ರಯಾಣಿಕರ ಹಿತ ಕಾಯಲು ಹೆಚ್ಚುವರಿ ಬಸ್ಸುಗಳನ್ನು ಬಿಟ್ಟು ಅಪಾಯ ಸಂಭವಿಸುವ ಮುನ್ನವೇ ಪರಿಹಾರ ಕಂಡುಕೊಳ್ಳುವುದು ಒಳಿತು ಎಂದು ಅಸಂಖ್ಯಾತ ವಿದ್ಯಾರ್ಥಿನಿಯರು ಆಗ್ರಹಿಸಿದ್ದಾರೆ. ಸುರೇಶ್ ಬಳಗಾನೂರು, S9 ಟಿವಿ, ಬಳಗಾನೂರು. ಇಂದು ಸರ್ಕಾರಿ ಆರೋಗ್ಯ ಅಧಿಕಾರಿಗಳಿಂದ ಡಾಕ್ಟರ್ ರವೀಂದ್ರ ಅಂಟಿನ್ ಇವರಿಂದ ತಾಲೂಕು ಗ್ರಾಮೀಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಕಾರ್ಯಕ್ರಮಗಳ ಕುರಿತು ಅರಿವು ಕಾರ್ಯಾಗಾರ ಏರ್ಪಡಿಸಲಾಯಿತು. ಈ ಕುರಿತು ಎಲ್ಲಾ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಸಮಗ್ರ ಮಾಹಿತಿ ನೀಡಲಾಯಿತು. ತಾಲೂಕು ಪಂಚಾಯತಿ ಕಾರ್ಯಾಲಯದಲ್ಲಿ ಗ್ರಾಮೀಣ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಅರಿವು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಈ ಕುರಿತು ಎಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಸಮಗ್ರವಾಗಿ ಎಲ್ಲ ಮಾಹಿತಿ ನೀಡಲಾಗಿದೆ. ಹಾಗೂ ಕೋವಿಡ್ ವ್ಯಾಕ್ಸಿನ್ ಇನ್ನೂ ಕೆಲವೊಬ್ಬರು ಇನ್ನೂ ಉಳಿದಿದ್ದಾರೆ. ಸೊ ಎಲ್ಲರಿಗೂ ತಗೊಳ್ಳೋಕ್ಕೂ ಮನವೊಲಿಸಿ ಆಮೇಲೆ ಎಲ್ಲ ಕಾರ್ಯಕ್ರಮಗಳನ್ನು ಅವ್ರ ಸಹಕಾರ ಕೋರಿ ಈ ಸಭೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಮುಖ್ಯ ಕಾರ್ಯನಿರ್ವಾಹಕರು ಬಸವರಾಜ್ ಹೆಗ್ಗನಾಯಕ್, ಆರೋಗ್ಯ ಅಧಿಕಾರಿಗಳಿಂದ ಡಾಕ್ಟರ್ ರವೀಂದ್ರ ಅಂಟಿನ್, ಸಹಾಯಕ ನಿರ್ದೇಶಕರು SH ದೇಸಾಯಿ ಹಾಗೂ ಹಿರಿಯ ಆರೋಗ್ಯ ನಿರೀಕ್ಷಕರು ಶಂಕರಂಗಡಿ, ಆರೋಗ್ಯ DHEO ML ನಾಯ್ಕ್, ತಾಲೂಕು ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಉಮೇಶ್ ನಂದಗಾಂವ್, S9 ಟಿವಿ, ಗೋಕಾಕ್. ಇದೀಗ ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಈ ವರ್ಷ ಗೌರೀಶ್ KSR ರಥದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ. ದೂರವಾಣಿ ಸಂಖ್ಯೆ 7259794901. ಅಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಅಲ್ಮಾ ಮೀಡಿಯಾ ಸ್ಕೂಲ್. ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗ್ರಾಮ ಪಂಚಾಯತ್ ನೌಕರರ 9ನೇ ಸಮ್ಮೇಳನ IMI ಸಭಾಂಗಣದಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆ ಗ್ರಾಮ ಪಂಚಾಯತ್ ನೌಕರರ ಸಂಘದ ರಾಜ್ಯ ಕಾರ್ಯದರ್ಶಿ ಜಯಕೃಷ್ಣ ಮಾಡಿದ್ರು. ಇನ್ನು ಅಧ್ಯಕ್ಷತೆಯನ್ನ ಜಿಲ್ಲಾಧ್ಯಕ್ಷ ಅಮರೇಶ್ ಕಿನ್ನಾಳ್ ವಹಿಸಿದ್ರು. ಗೆಳೆಯರು ಹೇಳಿದ್ರು ಮಾನ್ಪಡೆಯವರು ಹೋರಾಟ ಅಂತಂತೇಳಿ. ಮಾನ್ಪಡೆಯವ್ರಿಗೆ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಂತೇಳಿ ನಾನು ಹೇಳ್ತೇನೆ. ಆದರೆ ಬಹಳ ಪ್ರಮುಖವಾಗಿ ಮಾನ್ಪಡೆಯವರು ನಾವೇನಾದ್ರು ವರ್ಕರ್ಸ್ಗೆ ಕೆಲಸ ಹೇಳಲಿಕ್ಕೆ ಹೋದ್ರೆ ಸಂಘಟನೆ ಕೆಲಸ ಬಂದು ಮಾಡಬೇಕು ಅಂತ ಹೇಳಿದ್ರೆ, ಸರ್ ನಮ್ಗೆ ಬಹಳ ಜವಾಬ್ದಾರಿ, ಅದು ಕೆಲಸ ಸರ್, ಈ ಕೆಲಸ ಸರ್ ಅಂತೇಳಿ ಕಥೆ ಹೇಳ್ತೀವಿ. ಆದರೆ ಮಾನ್ಪಡೆಯವರು ಅವ್ರ ಮನೆಗೆ ಅವರೇ ಮೊದಲನೇ ಮಗ. ಮತ್ತೆ ಅವರು ವಿದ್ಯಾಭ್ಯಾಸ ಎಷ್ಟಂತ ಹೇಳಿದ್ರೆ, ವಿದ್ಯಾಭ್ಯಾಸ ಮಾಡಿದ್ರು ಅವ್ರ ಮನೆ ಒಳಗಡೆ ಹಿಂಗೆ ವಿದ್ಯಾಭ್ಯಾಸ ಮಾಡೋದಂತ ಹೇಳಿದ್ರೆ ಅವರು. ಇದೇ ಸಂದರ್ಭದಲ್ಲಿ ಹನುಮಂತ ಬನ್ನಿಗೋಳ್, ಮೌನೇಶ್ ಮಟ್ಟೂರು, ಯಮನೂರಪ್ಪ ನಾಗರಹಾಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ್ ಹೂನೂರು, S9 ಟಿವಿ, ಲಿಂಗಸುಗೂರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ BCP ಕಾಲೇಜುಗಳ ಸಹಯೋಗದಲ್ಲಿ ರಾಯಚೂರು ಆಧುನಿಕ ಸಾಹಿತ್ಯ ವಿಷಯದ ವಿಚಾರ ಸಂಕಿರಣ ಹಾಗೂ ಬಾಳ ನೆಡೆಗೆ ಕವನ ಸಂಕಲನ ಬಿಡುಗಡೆ ಕಾರ್ಯಕ್ರಮವನ್ನು ಡಾಕ್ಟರ್ ಬಸವರಾಜ್ ಸಬರದ್ ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ಬಸವಪ್ರಭು ಬೆಟ್ಟದೂರು ವಹಿಸಿದರು. ಪ್ರಾಸ್ತಾವಿಕವಾಗಿ ಲಿಂಗಸುಗೂರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪ್ರೊಫೆಸರ್ GV ಕೆಂಚನಗೌಡ ಮಾತನಾಡಿದರು. ಅದನ್ನ ಇಟ್ಕೊಳ್ಳೋಣ ಶಶಿಕಾಂತ್ಗ ಈ ನಮ್ಮ ಪುರಾಣ ಕವಿಗಳೆಲ್ಲ ಅವ್ರ ಪವಾಡಗಳನ್ನು ಹೇಳಿ, ಅವರು ಏನಾರ ಹೇಳಿ, ಆದ್ರೆ ಅವ್ರು ಏನು ಯಾಕೆ ನಮಗೆ ಮುಖ್ಯ ಆಗ್ತಾರಂದ್ರೆ ಅವರು ಸ್ಥಳೀಯವಾದದ್ದನ್ನು ಎತ್ತಿ ಹಿಡಿತಾರೆ. ಇಲ್ಲಿ ಫಕೀರ್ ಸ್ವಾಮಿ ಪುರಾಣ, ಅವ ಮುಸ್ಲಿಂ, ಅವ
ಇವತ್ತೆಲ್ಲ ಲಿಂಗಾಯತರು ಎಲ್ಲ ಜನರು ಭಕ್ತರು ಸೇರ್ತಾರೆ. ಈ ಮತ್ತು ಮೌಲ್ಯಗಳನ್ನು ಜೀವಂತ ಇಡ್ತಾರ. ಇದು ನಮ್ಗೆ ಇವತ್ತು ಬೇಕಾಗಿರೋದು. ಯೋಚನೆ ಮಾಡಿ ಬಂದವ ಅವಾಗ ಕುವೆಂಪು ಅವರೆಲ್ಲ ಸಣ್ಣ ಹುಡುಗರಿದ್ರು, ಅವ್ರು ಇನ್ನೂ ಬಾಲಕರವರು. ಇದು ಚರಿತ್ರೆ ಒಳಗೆ ರೆಕಾರ್ಡ್ ಆಗಿಲ್ಲ. ಆಧುನಿಕ ಸಾಹಿತ್ಯ ಚರಿತ್ರೆ ಎಲ್ಲಿಂದ ಹುಟ್ಟಿತು? ಪಾಶ್ಚಾತ್ಯ ಚರಿತ್ರೆಗಳಿಂದ ಹುಟ್ಟಿತು. ಅರೆ ಅದು ಅರ್ಥ ಸತ್ಯ. ಇವಳ ಉಡಿಗೆ ಅವಳಿಗಿಟ್ಟು, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಹೇಳಿ BM ಶ್ರೀ ಹಾಡ್ತಾರೆ. ಅರೆ ನಮಗೆ ಹುಡುಗಿ ತೊಡಿಗೆ ಇಡ್ಲಕ್ಕೆ ನಾವು ಪಾಶ್ಚಾತ್ಯ ಸಂಸ್ಕೃತಿ ನಾವು ಇಲ್ಲ ನಮಗೆ ಅದರ ಪರಿಚಯ ಇಲ್ಲ. ಹೀಗಾಗಿ ನಾವು ಹುಡುಗಿ ತೊಡಿಗೆ ಇಡೋದು ಪ್ರಶ್ನೆ ಬರಂಗಿಲ್ಲ. ನಮ್ಗೆ ಸಂಪೂರ್ಣವಾಗಿ ದೇಶೀಯ ಚಿಂತನೆಗಳು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಗದೀಶ್, YY ಇಳಿಗೇರ್, ಚಂದ್ರಶೇಖರ್ ಪಾಟೀಲ್, ಕಾರ್ಯದರ್ಶಿ ದುರ್ಗಾ ಸಿಂಗ್, ಬಾಲಪ್ಪ ವಾಂಕಡೋತ್, ಮಂಜುನಾಥ್ ಕಾವಿನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬಸವರಾಜ್ ಹುನೂರು, S9 TV, ಲಿಂಗಸುಗೂರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗೋರೆಬಾಳ ತಾಂಡದ ಅರುಣ್ ಕುಮಾರ್ ತಂದೆ ಲೋಕಪ್ಪ ಎಂಬುವವರ ಹೊಲದಲ್ಲಿ ಕಳ್ಳಬಟ್ಟಿ ಸಾರಾಯಿ ತಯಾರು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಿ ಬಟ್ಟಿ ಸಾರಾಯಿ ತಯಾರು ಮಾಡಿ ಅಕ್ಕಪಕ್ಕದ ಊರುಗಳಿಗೆ ಮಾರಾಟ ಮಾಡುತ್ತಿದ್ದರು. ಆತನ ಜಮೀನಿನಲ್ಲಿ 12 ಬ್ಯಾರಲ್ ಬೆಲ್ಲ ಕೊಳೆಯನ್ನ ಸಂಗ್ರಹಿಸಿ ಬಟ್ಟಿ ಸಾರಾಯಿಯನ್ನ ತಯಾರಿಸಲು ಸಿದ್ಧಪಡಿಸಿದ್ದರು. 2 ಬ್ಯಾರಲ್ 30 ಲೀಟರ್ ಬಟ್ಟಿ ಸಾರಾಯಿಯನ್ನ ದ್ವಿಚಕ್ರ ವಾಹನದಲ್ಲಿ 20 ಲೀಟರ್ ಸಾಗಿಸುತ್ತಿರುವಾಗ ಒಬ್ಬನ ತಂದೆ ಕೇಮಪ್ಪ ಗೋರ್ಬಾಳ್ ತಾಂಡ ಎಂಬುವರನ್ನ ವಶಪಡಿಸಿಕೊಂಡು ಲಿಂಗಸುಗೂರು ಅಬಕಾರಿ ಇಲಾಖೆ ಅಧಿಕಾರಿಗಳು ಒಟ್ಟು 2 ಆರೋಪಿಗಳನ್ನು ಬಂಧಿಸಿ ಪ್ರಕರಣ ದಾಖಲಾಗಿದೆ ಎಂದು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಇವತ್ತು ನಮ್ಮ ಲಿಂಗಸುಗೂರು ವಲಯದ ಅಧಿಕಾರಿಗಳು ರಸ್ತೆ ಗಸ್ತು ಮಾಡುವಾಗ ಹೋಂಡಾ ನಿಯೋ ಡ್ರೀಮ್ ದ್ವಿಚಕ್ರ ವಾಹನದ ಮೇಲೆ 20 ಲೀಟರ್ ಕಳ್ಳಬಟ್ಟಿ ಸಾರಾಯಿ ಸಾಗಿಸುವಾಗ ಹೂಬಣ್ಣ ತಂದೆ ಕೇಮಪ್ಪ ಗೋರೆಬಾಳ್ ತಾಂಡ ಎಂಬ ವ್ಯಕ್ತಿಯು ಮುದ್ದೆಮಾಲಿನ ಜೊತೆಗೆ ದ್ವಿಚಕ್ರ ವಾಹನದ ಮೇಲೆ ಬಟ್ಟಿ ಸಾರಾಯಿಯನ್ನು ಸಾಗಿಸುವಾಗ ಸಿಕ್ಕಿದ್ದಾನೆ. ಸದರಿಯವನನ್ನು ಸಹಿತ ನಾವು ಪಂಚನಾಮ ಅಡಿಯಲ್ಲಿ ದಸ್ತಗಿರಿ ಮಾಡಿಕೊಂಡಿರ್ತೇವೆ. ದ್ವಿಚಕ್ರ ವಾಹನ ಮತ್ತು ಬಟ್ಟಿ ಸಾರಾಯಿಯನ್ನು ವಶಕ್ಕೆ ತೆಗೆದುಕೊಂಡಿರ್ತೇವೆ. ಈ 2 ಪ್ರಕರಣಗಳನ್ನು ನಾವು ಪ್ರತ್ಯೇಕವಾಗಿ ದಾಖಲಿಸಿ ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತೇವೆ. ಈ ಅರುಣ್ ಕುಮಾರ್ ತಂದೆ ಲೋಕಪ್ಪ ಗೋರೆಬಾಳ್ ತಾಂಡದ ವ್ಯಕ್ತಿಯ ಜಮೀನಿನಲ್ಲಿ ನಾವು ಇವತ್ತು ಸಾಮೂಹಿಕ ಅಬಕಾರಿ ದಾಳಿಯ ನೋಂದಣಿಯನ್ನು ಮಾಡ್ತೇವೆ. ಶೋಧನೆ ಸಮಯದಲ್ಲಿ ನಮಗೆ ಸದರಿ ವ್ಯಕ್ತಿಯ ಜಮೀನಿನಲ್ಲಿ 12 ಡ್ರಮ್ಗಳಲ್ಲಿ ಅಂದಾಜು 1500 ಲೀಟರ್ಗಿಂತ ಹೆಚ್ಚು ಪ್ರಮಾಣದ ಬೆಲ್ಲದ ಕೊಳೆಯನ್ನು ಸಂಗ್ರಹಿಸಿ ಬಟ್ಟಿ ಸಾರಾಯಿಯನ್ನು ತಯಾರಿಸಲು ಸಿದ್ಧಪಡಿಸಿ ಇಟ್ಟಿರುವುದು ಪತ್ತೆಯಾಗಿರುತ್ತದೆ. ಅದೇ ರೀತಿ 2 ಡ್ರಮ್ಗಳಲ್ಲಿ ಸುಮಾರು 30 ಲೀಟರ್ ಕಳ್ಳಬಟ್ಟಿ ಸಾರಾಯಿ ಮಾರಾಟಕ್ಕಾಗಿ ತಯಾರು ಮಾಡಿ ಇಟ್ಟಿರುವುದು ಪತ್ತೆಯಾಗಿರುತ್ತದೆ. ಮತ್ತು ದೊಡ್ಡ ಪ್ರಮಾಣದಲ್ಲಿ ಬಟ್ಟಿ ಸಾರಾಯಿ ತಯಾರು ಮಾಡ್ತಕ್ಕಂಥ ಸಲಕರಣೆಗಳು ಸ್ಥಳದಲ್ಲಿ ನಮಗೆ ಪತ್ತೆಯಾಗಿರುತ್ತವೆ. ಈ ಲೋಕಪ್ಪ ಎಂಬ ಆರೋಪಿ ಸ್ಥಳದಲ್ಲಿಯೇ ನಮಗೆ ಸಿಕ್ಕಿಬಿದ್ದಿರ್ತಾನೆ ಮತ್ತು ಆರೋಪವನ್ನು ಒಪ್ಪಿಕೊಂಡಿರ್ತಾನೆ. ಪಂಚನಾಮ ಅಡಿಯಲ್ಲಿ ಮುದ್ದೆಮಾಲನ್ನು ವಶಕ್ಕೆ ತೆಗೆದುಕೊಂಡು ಆರೋಪಿಯನ್ನು ನಾವು ವಶಕ್ಕೆ ತೆಗೆದುಕೊಂಡಿದ್ದೇವೆ. ನಾವು ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಿ. ಬಸವರಾಜ್ ಹುನೂರು, S9 TV, ಲಿಂಗಸುಗೂರು. ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ, ಅದನ್ನ ಹಾಳು ಮಾಡಿಕೊಳ್ಬಾರ್ದು ಅಂತ ಮಸ್ಕಿಯ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಪಂಪನಗೌಡ ಜಿ ಪಾಟೀಲ್ ಹೇಳಿದರು. 2020-21ನೇ ಶೈಕ್ಷಣಿಕ ಸಾಲಿನ ಸಾಂಸ್ಕೃತಿಕ NSS, ರೆಡ್ ಕ್ರಾಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಕ್ರೀಡೆ ಹಾಗೂ ಇನ್ನಿತರ ಚಟುವಟಿಕೆಗಳ ಉದ್ಘಾಟನೆ ಹಾಗೂ BA, BCom ಪದವಿ ವರ್ಷಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಂದ ಸ್ವಾಗತ ಸಮಾರಂಭವನ್ನು ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆಯ ಘನಾಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡ್ತಾ ಉತ್ತಮ ಗುಣಧರ್ಮಗಳನ್ನು ಅಳವಡಿಸಿಕೊಂಡು ನಾಡು ಕಟ್ಟುವ ನಾಗರಿಕರಾಗಬೇಕು, ಏನಾದರೂ ಆಗು ಮೊದಲು ಮಾನವನಾಗು ಎಂಬ ಸಂದೇಶವನ್ನ ರವಾನಿಸಿದ್ರು. ನಿಜವಾಗಿ ಅಂದ್ರೆ ಅವ್ರು ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಿಂತ ವಿದ್ಯಾರ್ಥಿಗಳು ಎಲ್ಲರೂ ಯಾವಾಗಲೂ ಕೂಡ ಅವ್ರು ಇವತ್ತು ನೋಡಿದ್ರೆ ನಾನು ನಿನ್ನೆ ನೋಡಬೇಕು, ನಿನ್ನೆ ಸಾಯಂಕಾಲ 5 ಗಂಟೆ 6 ಗಂಟೆ ತಾನಿದ್ರು ಇಲ್ಲಿ. ಅದೇ ರೀತಿ ಇವತ್ತು ಬೆಳಗ್ಗೆ ಕೂಡ 7 ಗಂಟೆಗೆ ಬಂದಾರ, 7 ಗಂಟೆಗೆ ಬಂದು ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಸ್ವಲ್ಪ ಆಯ್ಕೆ ಅಂತ ಅನ್ಸ್ತದೆ. ಆದ್ರೆ ಎಲ್ಲಾ ವಿದ್ಯಾರ್ಥಿನಿಯರು ಕೂಡ ಬಹಳ ನೀಟಾಗಿ ಮಾತಾಡಿದ್ರು. ಸಮಯ ಪಾಲನೆ, ಪ್ರಾಮಾಣಿಕತೆ, ಶ್ರದ್ಧೆಗಳು ಶಿಕ್ಷಣದ ಸಾಧನಗಳು. ಅವುಗಳ ಸಹಾಯದಿಂದ ನೀವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬಹುದು. ಅಂತಹ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ ಸಲಹೆ ನೀಡಿದ್ರು.
ವೇದಿಕೆಯ ಮೇಲೆ ಹಿರಿಯ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿರುವ ರಮೇಶ್ ಮಳಗಿ, ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಮುಖ್ಯಸ್ಥರು ಆಗಿರುವ ವೀರೇಶ್ ಜಂಗಮರಹಳ್ಳಿ, ವಾಣಿಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ರೋಹಿಣಿ ಮೂರ್ತಿ ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ ವಾಣಿಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥಿಯಾಗಿರುವ ಕನ್ಯಾಕುಮಾರಿ, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥಿಯಾಗಿರುವ ಸಾವಿತ್ರಿ ಕೆ, ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಲಾಲ್ಸಾ ಬನ್ನಿಗೋಳ, ಆಂಗ್ಲ ಭಾಷಾ ವಿಭಾಗದ ಮುಖ್ಯಸ್ಥರಾದ ಶ್ರೀನಿವಾಸ ಯಾಳಗಿ, ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರುವ ಶಿವಜ್ಞಾನಪ್ಪ ಲಕ್ಕೊಂದಿ ಹಾಗೂ ಅತಿಥಿ ಉಪನ್ಯಾಸಕರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು. ಸುರೇಶ್ ಬೆಳಗಾನೂರು, S9 ಟಿವಿ, ಮಸ್ಕಿ. ರಾಜ್ಯದ ಸುಮಾರು 75 ಲಕ್ಷ ಮುಸ್ಲಿಂ ಜನಸಂಖ್ಯೆಯ ಪೈಕಿ ಸುಮಾರು 38 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಪಿಂಜಾರ ನದಾಫ್ ಸಮುದಾಯವು ಹತ್ತಿಯಿಂದ ಗಾದಿ, ಗುಡಾರ, ಹಗ್ಗ ತಯಾರಿಸುವ ಕಾಯಕವನ್ನು ಶತಶತಮಾನಗಳಿಂದ ಚಾರಿತ್ರಿಕ ಅನುಭವ ಕಟ್ಟಿಕೊಂಡು ಬಂದಿದ್ದರೂ ಇಂದು ಅತ್ಯಂತ ಹಿಂದುಳಿದಿರುವುದು ವಿಪರ್ಯಾಸ ಸಂಗತಿಯಾಗಿದೆ ಎಂದು ಕರ್ನಾಟಕ ಪಿಂಜಾರ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳದ ರಾಜ್ಯಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್ ಹೇಳಿದರು. ಇಂದು ಮಸ್ಕಿಯ ನಿರೀಕ್ಷಣಾ ಮಂದಿರದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು. ಜಾಗತೀಕರಣದ ಅಬ್ಬರದಲ್ಲಿ ಈ ಸಮುದಾಯವು ಈಗ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿದೆ. ನಮ್ಮ ಸಮುದಾಯಕ್ಕೆ ಪ್ರವರ್ಗ 1ಕ್ಕೆ ಸೇರಿಸಿದ್ದರೂ ಎಲ್ಲಾ ಜಿಲ್ಲೆಗಳಲ್ಲಿಯೂ ಸೌಲಭ್ಯ ಸಿಗುತ್ತಿಲ್ಲ. ಸಕಲ ರಂಗಗಳಲ್ಲಿಯೂ ಹಿಂದುಳಿದಿದೆ ಎಂಬ ಸತ್ಯ ಹಿಂದುಳಿದ ವರ್ಗಗಳ ಆಯೋಗವು 2010ರಲ್ಲಿ ಡಾಕ್ಟರ್ CS ದ್ವಾರಕನಾಥರವರು ಸಲ್ಲಿಸಿದ ವರದಿಯಲ್ಲಿ ಬಹಿರಂಗವಾಗಿದೆ. ಈ ಸಮುದಾಯದ ಉಳಿವು, ಅಳಿವು, ಬೆಳವಣಿಗೆಗೆ ಪಿಂಜಾರ ನದಾಫ್ ಅಭಿವೃದ್ಧಿ ನಿಗಮ ಸ್ಥಾಪನೆ ಅನಿವಾರ್ಯವಾಗಿದೆ ಎಂದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ನಮಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳೊಳಗೆ ನಾವು ಬರ್ತೇವೆ ಅಂದ್ರೆ ನಮ್ಗೆ ಅನುದಾನ ಮೀಸಲಿಡೋದು 17 ಕೋಟಿ. 17 ಕೋಟಿ ಅನುದಾನದೊಳಗೆ 11 ಕೋಟಿ ವಾಪಸ್ ತಗೊಂಡ್ರಂದ್ರೆ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನ ಕೊಡ್ತೀವಿ ಸರ್ಕಾರ? ಇದು ಎಲ್ಲದರಿಂದನೂ ನಾವು ವಂಚಿತರಾಗ್ತಾ ಇದ್ದೇವೆ. ಹಾಗಾಗಿ ನಮಗೆ ನೀವು ಉದಾಹರಣೆಯಾಗಿ ಹೇಳ್ಬೇಕು ಅಂತಂದ್ರೆ, ನಾವು ಯಾವ ಸಮುದಾಯದ ಬಗ್ಗೆನೂ ನಮ್ದು ಭಿನ್ನಾಭಿಪ್ರಾಯ ಇಲ್ಲ. ನಿಮಗೆ ರಾಜ್ಯದಲ್ಲಿ ಹೇಳ್ಬೇಕಂದ್ರೆ ಕರಾವಳಿ ಜಿಲ್ಲೆಯಲ್ಲಿ ಮಾತ್ರ 5ರಿಂದ ಜಾಸ್ತಿ 8 ಲಕ್ಷ ಜನಸಂಖ್ಯೆ ಉಳ್ಳಂತ ಬ್ಯಾರಿ ಸಮುದಾಯ. ಆ ಸಮುದಾಯಕ್ಕೆ ಒಂದು ಪ್ರತ್ಯೇಕ ಇದನ್ನ ತೆಗೆದಿಟ್ಟಾರೆ, ಅಕಾಡೆಮಿ, ಬ್ಯಾರಿ ಅಕಾಡೆಮಿ ಅಂತ ತೆಗೆದಾರೆ. ಆಮೇಲೆ ಅದಕ್ಕೆ ಪ್ರತಿ ವರ್ಷ ಅನುದಾನ ಕೊಡ್ತಾರೆ, ಎಲ್ಲಾನು ಕೊಡ್ತಾರೆ. ನಾವು ಇಷ್ಟು ಲಕ್ಷ ಇದ್ರೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಕಿದ್ದೇವೆ. ನಾವು ಸರ್ಕಾರಕ್ಕೆ ವಿಶೇಷವಾಗಿ ಏನಿಲ್ಲ, ಇರುವಂತ ನೀವು ಕೊಡುವಂಥದ್ದು ನಮ್ಗೆ ಸಿಗ್ತಾ ಇಲ್ಲ. ಆಮೇಲೆ ಹಿಂದಿನ ಸರ್ಕಾರ 25 ಜಾತಿಗಳನ್ನು ಸೇರಿಸಿಕೊಂಡು 130 ಕೋಟಿ ಅನುದಾನನೂ ಸ್ವಲ್ಪ ಹೆಚ್ಚು ಕಡಿಮೆ ಅನುದಾನ ಮೀಸಲಿಟ್ಟು ಹೋಯ್ತು, ಅತಿ ಹಿಂದುಳಿದ ಸಮುದಾಯಗಳಿವು ಅಂತೇಳಿ. ಅದರೊಳಗೆ ಪಿಂಜಾರ ಸಮುದಾಯ ಅಂತಲೂ ಸೇರಿಸಿದೆ. ನಾವು ಈಗಿನ ಮುಖ್ಯಮಂತ್ರಿಗಳಿಗೆ ಬಜೆಟ್ ಪೂರ್ವಭಾವಿ ಸಭೆ ಒಳಗೆ ನಾವು ಅದಕ್ಕೊಂದು ಮನವಿ ಕೊಟ್ಟಿವಿ, ಹೇಳಿದ್ವಿ. ಇನ್ನು ಸರ್ಕಾರ ಹಣ ಮೀಸಲಿಟ್ಟೈತಿ ಅತಿ ಸಣ್ಣ ಸಣ್ಣ ಸಮುದಾಯ ಅಂತ ತಿಳ್ಕೊಂಡು. ನಾವು ಈಗ ಸದ್ಯಕ್ಕೆ ಪ್ರತಿ ಜಿಲ್ಲೆಗೆ ಒಂದು ವಿದ್ಯಾರ್ಥಿನಿಯರಿಗೆ ವಸತಿ ನಿಲಯ ಮಾಡಿಕೊಡ್ರಿ ಅಂದ್ವಿ ನಾವು. ಮಹಿಳೆಯರಿಗೆ, ಹೆಣ್ಣು ಹುಡುಗರಿಗೆ, ಗಂಡು ಹುಡುಗರು ಎಲ್ಲರೂ ಹೋಗಿ ಇನ್ನೊಂದು ಕಡೆ ಇದ್ದು ಕಲಿತಾರೆ. ಹೆಣ್ಣು ಹುಡುಗರಿಗೆ ಕಷ್ಟ ಆಗುತ್ತೆ. ನಾವು ನಮ್ಮ ಮನೆಗೆ ನನ್ನ ಮಗನ ಭಾಳ ಅಂದ್ರೆ 50 ಕಿಲೋಮೀಟರ್ ಕಳಿಸ್ತೀನಿ, 200 ಕಿಲೋಮೀಟರ್ ಕಳ್ಸಕ್ಕೆ ನಾ ಹಿಂದೆ ಮುಂದೆ ಮಾಡ್ತೇನೆ. ಹಾಗಾಗಿ ಪ್ರತಿ ಜಿಲ್ಲೆಗೆ ಒಂದು ಮೊದಲ ಹಂತವಾಗಿ 30 ಜಿಲ್ಲೆ 1 ಕೋಟಿ ಕೊಡ್ರಿ, ನಮ್ಗೆ ಒಂದೊಂದು ಬಿಲ್ಡಿಂಗ್ ಆಕೈತಿ. 30 ಜಿಲ್ಲೆಗೆ 30 ಕೋಟಿ. ನೀವು ನನಗೆ ಕೊಡ್ರಿ, ಇವ್ ಕೊಡ್ರಿ, ಅವ್ನು ಕೊಡ್ರಿಲ್ಲ, ಸರ್ಕಾರದಿಂದಾನೆ ನೀವ ಕಟ್ರಿ. ಕಟ್ಟಿ ಅದನ್ನ ನಮ್ಗೆ ಅನುಕೂಲ ಮಾಡಿ ಕೊಡಂದ್ವಿ. ಅದನ್ನು ಕೂಡ ಯಾವುದೇ ರೀತಿ ಒಳಗೆ ನಾವು ಇದು ಮಾಡಿಲ್ಲ. ಆಮೇಲೆ ನಾವು ಪಿಂಜಾರ ಅಭಿವೃದ್ಧಿ ನಿಗಮಕ್ಕೋಸ್ಕರ ಮುಖ್ಯಮಂತ್ರಿಗಳಿಗೆ ಹಲವಾರು ಬಾರಿ ಮನವಿ ಮಾಡೀವಿ, ಸಚಿವರಿಗೆ ಮಾಡೀವಿ. ಇದು BS ಯಡಿಯೂರಪ್ಪನವ್ರಿಗೇನೆ 2 ಬಾರಿ ಖುದ್ದಾಗಿ ಭೇಟಿ ಮಾಡಿ ನಿಯೋಗ ತಗೊಂಡು ನಾವು ಮನವಿ ಕೊಟ್ಟಿದ್ದೇವೆ. ಎಂಥ ಕೋವಿಡ್ ಐತಿ ಒಳಗೆ ಬಿಡಂಗಿಲ್ಲ ಅಂದ್ರೂ ನಮ್ದು ಕೋವಿಡ್ ಟೆಸ್ಟ್ ಮಾಡಿಸ್ಕೊಂಡು ಒಳಗೆ ಹೋಗಿ ಮನೆ ಕೊಟ್ಟು ಬಂದೇವೆ. ಆದ್ರೂ ಕೂಡ ನಾವು ಅಲ್ಲಿ ಹೋದಾಗ ಆಯಿತು, ನಾವು ಅದನ್ನ ಇದು ಮಾಡ್ತೇವೆ, ಕಾಯಿರಿ ಅಂತಾರೆ. ಇಲ್ಲಿವರೆಗೆ ನಾವು ಕಾಯ್ಲಿಕ್ಕೆ ಸಾಧ್ಯತೆ ಐತಿ. ಹಾಗಾಗಿ ಸರ್ಕಾರ ಈ ಬರುವ ಮಾರ್ಚ್ ಬಜೆಟ್ನಲ್ಲಿ ಪಿಂಜಾರ ಅಭಿವೃದ್ಧಿ ನಿಗಮವನ್ನು ಘೋಷಣೆ ಮಾಡಬೇಕು. ಅದಕ್ಕೆ ಆದಂಥ 100 ಕೋಟಿನೋ 200 ಕೋಟಿನೋ ಅನುದಾನವನ್ನು ಮೀಸಲಿಡಬೇಕು. ಬೈ ಚಾನ್ಸ್ ಸರ್ಕಾರ ಯಾವುದೋ ನಮ್ಮ ಶೋಷಿತ ಸಮುದಾಯವನ್ನು ನಾವು ಅಲೆಮಾರಿಗಳು, ನಾವು ಯಾರನ್ನು ಇಲ್ಲಿ ಇದ್ದವ್ರು ಯಾರೂ ಇಲ್ಲ. ಹಳ್ಳಿಗೆ ಹೋಗಿ ನಾವು ಹಾಸಿಗೆ ತಯಾರಕರು ಹಗ್ಗ ಮಾಡಿ ಮಾರಾಟ ಮಾಡೋದು, ಹಳ್ಳಿಯಾಗ ಹೋಗಿ ಗಾದಿ ಹಾಕಿ
ಅಲ್ಲೇ ನಾವು ಅವ್ರಿಗೆ ಕೊಟ್ಟು ದುಡಿದು ಬರೋದು ಹಿಂಗೆ ನಮ್ಮ ಅಲೆಮಾರಿ ಜನಾಂಗದಿಂದ ನಾವು ಬಂದವರು ನಮ್ಮನ್ನ ನೀವು ನೋಯಿಸೋದ್ರಿಂದ ಯಾವುದೇ ಇದಿಲ್ಲ. ಮೊನ್ನೆ ನೀವೇ ಲೆಕ್ಕ ಹಾಕ್ತೀರಿ 5 ಲಕ್ಷ ಆಯಿತು 10 ಲಕ್ಷ ಆಯಿತು ಮರಾಠ ಸಮುದಾಯ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರಿ. ನಮ್ಗೆ ಅದನ್ನು ಮಾಡಿದ್ದಕ್ಕೆ ನಮ್ಮ ಧೋರಣೆ ಅಲ್ಲ, ಅತಿ ಜನಸಂಖ್ಯೆ ಕಡಿಮೆ ಇರುವಂಥವನ್ನ ಗುರುತಿಸಿ ಇದು ಮಾಡಕತ್ತೀರಿ. ನಾವು ಇಷ್ಟರೊಳಗಿದ್ರು ನಾವು ಯಾಕೆ ಇದನ್ನು ಮಾಡಕತ್ತಿಲ್ಲ? ವನಸಿರಿ ಇದು ಹೆಚ್ಚಿಸುವುದು ಹಸಿರಿನ ಐಸಿರಿ, ತೋರುವುದು ಸ್ವಸ್ಥ ಸಮಾಜದ ರಹದಾರಿ. ಒಂದು ಮಠ 1000 ವರ ಎಂಬ ತತ್ವ ಸಮಾಜದ ಮುಂದೆ ಪಡಿಸಬೇಕು ಸಾದರ ಎಂಬ ದಿನಚರಿಯನ್ನ ಹಾಕಿಕೊಂಡಿರುವ ವನಸಿರಿ ಪ್ರತಿಷ್ಠಾನದ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದೆಂದು ಬಳಗಾನೂರಿನ ವಿರಕ್ತ ಮಠದ ನಿರಂಜನ್ ಪ್ರಣವ ಸ್ವರೂಪಿ ಸಿದ್ಧ ಬಸವ ಮಹಾಸ್ವಾಮಿಗಳು ಹೇಳಿದರು. ಬಳಗಾನೂರಿನ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆಯ ಮುಂಭಾಗದಲ್ಲಿರುವ ಬೃಹತ್ ಮರದ ಕೆಳಗೆ ನೂರಾರು ಮಕ್ಕಳು, ಶಿಕ್ಷಕರು, ಪರಿಸರ ಪ್ರೇಮಿಗಳು ಸೇರಿ ಆಚರಿಸಿದ 1000 ಮಕ್ಕಳು ಒಂದೇ ಮರದ ನೆರಳು ಎನ್ನುವ ಅಭಿಯಾನದಿಂದ ಅವರು ಭಾಗವಹಿಸಿ ಮಾತನಾಡುತ್ತಾ, ಒಂದು ಮರ 1000 ಜನರ ಜೀವನವನ್ನ ಉಳಿಸಬಹುದು. ಆದರೆ 1000 ಜನ ಸೇರಿ ಒಂದು ಮರವನ್ನ ಉಳಿಸಲಾರದಂತಹ ಪರಿಸ್ಥಿತಿ ಈಗ ಬಂದಿರುವುದು ಮಾನವನ ಅತಿಯಾದ ಆಸೆ, ಪರಿಸರದ ಬಗೆಗೆ ಇರುವ ಅಸಡ್ಡೆ ಮನೋಭಾವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ನಾವು ಮರಗಳನ್ನ ಕಡಿಯುವ ಕೃತ್ಯಕ್ಕೆ ಕೈ ಹಾಕಿದ್ದೇವೆಂದ್ರೆ ಅದು ನಮ್ಮ ಸರ್ವನಾಶಕ್ಕೆ ನಾವೇ ಮುನ್ನಡಿಯನ್ನ ಬರೆದುಕೊಳ್ಳುತ್ತಿದ್ದೇವೆ ಎಂದು ಅರ್ಥವೆಂದು ಮಾನವ ಕುಲಕೋಟಿಗೆ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದರು. ಮಾತನಾಡಿದ ವನಸಿರಿ ಪ್ರತಿಷ್ಠಾನದ ರಾಜ್ಯಾಧ್ಯಕ್ಷ ಅಮರೇಗೌಡ್ ಮಲ್ಲಾಪುರ್, ಈ ಹೆಸರಿನ ಅಭಿಯಾನ ದೇಶದಲ್ಲಿಯೇ ಪ್ರಥಮ. ಇಡೀ ದೇಶವೇ ಬಳಗಾನೂರನ್ನ ತಿರುಗಿ ನೋಡುತ್ತದೆ. ವನಸಿರಿಗಿಂತ ಮೀಗಿಲಾದ ಐಸಿರಿ ಇನ್ನೊಂದಿಲ್ಲ. ಇಂತಹ ಹಸಿರು ಹೊನ್ನನ್ನ ಬಿಟ್ಟು ಮೂರ್ಖ ಮಾನವ ಏನನ್ನೋ ಅರಿಸಿ ಹೊರಟಿದ್ದಾನೆ ಎಂದರು. ಈ ಅಭಿಯಾನದ ಯಶಸ್ಸು ನಿಂತಿರುವುದು ನಿಮ್ಮ ಮೇಲೆ. ಇದು ನಮ್ಮೆಲ್ಲರ ಆರೋಗ್ಯದ ದೃಷ್ಟಿಯಿಂದ ಹೊರತು ಮತ್ತಿನ್ಯಾವ ಸ್ವಾರ್ಥವಾಗ್ಲಿ ಲಾಭಾಕಾಂಕ್ಷೆಯಾಗ್ಲಿ ಇದರಲ್ಲಿಲ್ಲವೆಂದು ಮುಕ್ತವಾಗಿ ಮಾತನಾಡಿದ್ರು. ನಮಗೆ ಒಂದು ತಿಂಗಳ ಹಿಂದೆ ಒಂದು ಏನಾದರೂ ಗೂಗಲ್, ನೀವು ನೋಡ್ತಿರಲ್ಲ ಮೊಬೈಲ್ನಲ್ಲಿ, ಗೂಗಲ್ನಲ್ಲಿ ಹೊಡೆದ ತಕ್ಷಣ ಹೆಸರು ಮೆನ್ಷನ್ ಮಾಡಿದ್ರೆ ಒಂದೇ ಗಿಡ 1000 ಮಕ್ಕಳಂತ. ಕೆಲವೇ ದಿನಗಳಲ್ಲಿ ಬಳಗಾನೂರು ಇಡೀ ನಮ್ಮ ಭಾರತ ದೇಶದಂತ ಬಳಗಾನೂರು ಒಂದೇ ಮರ 1000 ಮಕ್ಕಳಂತ ಹೊಡೆದರೆ ಮಾತ್ರ ಗೂಗಲ್ ನಲ್ಲಿ ಬರ್ತದೆ. ಇದನ್ನು ಬದ್ರಿ ಅಂತೇಳಿ, ಬದ್ರಿ ಸರ್ ಅಂತೇಳಿ ಒಂದು ತಮಿಳುನಾಡಿನ ಇನ್ನು ಕೆಲವೇ ದಿನಗಳಲ್ಲಿ 21ನೇ ತಾರೀಕಿನಲ್ಲಿ ಅಬ್ದುಲ್ ಕಲಾಂ ಅವಾರ್ಡ್ ಆಗಿದೆ. ಆ ವೇದಿಕೆಯಲ್ಲಿ ಕೂಡ ಇದನ್ನು ಗೂಗಲ್ ಮುಖಾಂತರ ಒಂದು ಯೂಟ್ಯೂಬ್ ನಲ್ಲಿ ಬಿಟ್ಟಿದ್ದಾರೆ. ಇದು ಉದ್ದೇಶ ಅಷ್ಟೇ, ಒಂದೇ ಗಿಡದ ಮಹತ್ವ ತಿಳಿಸಿಕೊಡಲು ನಾವು ವಿದ್ಯಾರ್ಥಿಗಳಿಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಕೇವಲ ವಿದ್ಯಾರ್ಥಿಗಳಿಗೆ ಅಥವಾ ಪರಿಸರ ಜಾಗೃತಿ ಮೂಡಿಸ್ಬೇಕಂದ್ರೆ ನಾವು ಗಿಡಗಳು ಅಷ್ಟೇ ಹೋಗ್ತೀವಿ ನಮ್ಮ ತಂಡ. ಅದನ್ನ ಪಾಲನೆ ಪೋಷಣೆ ಮಾಡುವುದು ಯಾರು? ವಿದ್ಯಾರ್ಥಿಗಳು. ಅದಕ್ಕೋಸ್ಕರ ನಾವು ಸರ್ಕಾರಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ. ವೃಕ್ಷೋ ರಕ್ಷಿತಿ ರಕ್ಷಿತಂ ಎಂಬ ಘೋಷ ವಾಕ್ಯ ನಮ್ಮದಾದಾಗಲೇ ನಮ್ಮ ಬದುಕು ಹಸನಾಗಲು ಸಾಧ್ಯ. ನೀವೆಲ್ಲ ಸಸಿಗಳನ್ನ ನೆಟ್ಟು ಮರಗಳನ್ನಾಗಿ
ಬೆಳೆಸಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎಂದು ನೆರೆದ ಮಕ್ಕಳು ಹಾಗೂ ಪರಿಸರ ಪ್ರೇಮಿಗಳನ್ನ ಭಿನ್ನಹಿಸಿಕೊಂಡರು. ಈ ಸಂದರ್ಭದಲ್ಲಿ ಪ್ರತಿಷ್ಠಾನದ ಗೌರವಾಧ್ಯಕ್ಷ ಶಂಕರ್ ಗೌಡ್ ಎಲೆಕುಡ್ಲಿಗಿ, ಶರಣ್ಯಗೌಡ್ ಗದ್ದಿಗೌಡ್ರು, ಡಾಕ್ಟರ್ ಶರಭಯ್ಯ ಗನಾಚಾರಿ, ಹನುಮಂತಪ್ಪ ಬೋವಿ, ಪಟ್ಟಣದ ಬಸವೇಶ್ವರ ಸಂಯುಕ್ತ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ, ಅರುಣೋದಯ ಪ್ರೌಢಶಾಲೆ, ಎಸ್ವಿಡಿಪಿ ಶಾಲೆ, ಬಿಬಿ ಟೆಕ್ನೋ ಇಂಡಿಯನ್ ಕಿಡ್ಸ್, ಎಸ್ಎಂವಿಎಸ್ ಶಾಲಾ ಕಾಲೇಜುಗಳ ಉಪನ್ಯಾಸಕರು, ಶಿಕ್ಷಕ, ಮುಖ್ಯೋಪಾಧ್ಯಾಯರು, ಪ್ರಾಚಾರ್ಯರು. 2000 ಇಲೆಕ್ಷನ್ಗೆ ಮೊದಲು ಸಂಜಯ್ ಪಾಟೀಲ್ ಎಮ್ ಎಲ್ ಇದ್ದರು. ಅವಾಗ ಅವ್ರಿಗೆ ಅವಾಗ ಇವರೇ ಅವಾಗ ಇದೇ ಉತ್ಸವ ಸಚಿವರು. ಅವಾಗ ಸಂಜಯ್ ಪಾಟೀಲ್ ಎಮ್ ಎಲ್ ಇದ್ದರು. ಅವಾಗ ಅಡ್ಡಾಡಿದಾಗ ಇದೇ ಸಂಜಯ್ ಪಾಟೀಲ್ ಎಮ್ ಎಲ್ ಇದ್ದರು. ಅವಾಗ ನಾ ಉತ್ಸವ ಸಚಿವ. ಅವಾಗ ಏನಾದ್ರು ಅಡ್ಡಾಡ್ತೀವಿ ಸ್ವಾಮಿ, ಬಿಟ್ಬಿಡ್ದು. ಮೈಂಡ್ ಔಟ್ ಆಗಿದೆ, ಅದು ಬಿಟ್ಬಿಡಿ. ಮೈಂಡ್ ಔಟ್ ಆಗಿದೆ, ಬಿಟ್ಬಿಡಿ. ಮೈಂಡ್ ಔಟ್ ಆಗಿದೆ, ಬಿಟ್ಬಿಡಿ. ಬಸ್ ಸ್ಟ್ಯಾಂಡ್ ಹುಡುಕುದು. ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಜನರಿಗೆ ಉಣ್ಲಿಕ್ಕೆ ಏನು ಬೇಕು ಅದನ್ನು ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಅದು ಒಳ್ಳೆಯದಾದರೆ ಕಂಟಿನ್ಯೂ ಮಾಡ್ತೀವಿ, ಬೇಡ ಅಂದರೆ ಮತ್ತೆ ಹಣ ತರ್ತೀವಿ. ಅಕ್ಕಿ ಕಡಿತ ಮಾಡ್ತಾ ಇಲ್ಲ, ಅಕ್ಕಿ ಕಡಿತ ಮಾಡಿ ಜೋಳ ತರ್ತಾ ಇದ್ವಿ. ಈ ಭಾಗದಲ್ಲಿ ಆ ಭಾಗದಲ್ಲಿ ರಾಗಿ ತರ್ತಾ ಇದ್ವಿ. ಜನ ಉಂಡ್ರೆ ಕೊಡ್ತೀವಿ, ಉಂಡಿದ್ರೆ ಪ್ರತಿಭಟಿಸ್ರೆ ಹೊಳ್ಳಿ ಅಕ್ಕಿನ ಕೊಡಿದ್ರೆ ಅಕ್ಕಿನ ಕೊಡ್ತೀವಿ, ಏನು ತೊಂದರೆ ಇಲ್ಲ. ಈಗ ಕೊಡಬೇಕಾದ್ದು ಅಕ್ಕಿ, ಜೋಳ ಮತ್ತು ಅಕ್ಕಿ, ಆ ಕಡೆ ರಾಗಿ, ಅಕ್ಕಿ, ಇದು ಸರ್ಕಾರದ ನಿಯಮ ಪ್ರಕಾರ ಕೊಡ್ತೀವಿ. ಇದಲ್ಲದೆ ಇನ್ನೇನು ಬೇಕೋ ಅದನ್ನು ಕೇಳ್ತೀವಿ, ಕೇಳಿದ್ಮೇಲೆ ತೀರ್ಮಾನ ಮಾಡ್ತೀವಿ. ಏನು ರಮೇಶ್ ಜಾರಕಿಹೊಳಿ, ಯತ್ನಾಳು, ಸಂಜಯ್ ಪಾಟೀಲ್ ಎಲ್ಲ ನಮ್ಮ ಸ್ನೇಹಿತರೇನು. ನಾವು ಹೊರಗಿನವ್ರು ಯಾರು ಅಲ್ಲ, ಎಲ್ಲ ಈ ಸ್ನೇಹಿತರು ಎಲ್ಲ ನೋಟಿಸ್ ಬರ್ತಾವೆ. ಲವ್ ಲೆಟರ್ಗಳು ಬೇರೆ ಬರ್ತಿರ್ತಾವೆ. ನಡೆಯು ನೋಡ್ರಿ, ಹೇಳ್ತು ಅವನ ಫ್ರೆಂಡ್ ತಿಳಿಸಿ ಹೇಳ್ತು. ಸ್ವಲ್ಪ ಮಾತಾಡ್ತೀವಿ, ಅದು ಹೇಳ್ತು. ಪಕ್ಷದ ವಿರೋಧ ಚಟುವಟಿಕೆ ಮಾಡ್ತಾ ಇಲ್ಲ. ಆ ಪರವಾದ ಯಾವುದೇ ನೋಟಿಸ್ ಸಮಾಜ ಬಗ್ಗೆ ಮಾತಾಡೋದು ತಪ್ಪಲ್ಲ, ಮಾತಾಡ್ಬೋದು. ಇತಿಮಿತಿ ಮಾತಾಡೋದು ರಿಕ್ವೆಸ್ಟ್ ಮಾಡ್ಕೋತ ಅವ್ರಿಗೆ. ಅವನು ಸೀನಿಯರ್ ಅದಾನೆ, ಅವನು ಸಮಾಜದ ಪ್ರಮುಖ ಶಾಸಕತಾರೆ. ಅವ್ರಿಗೂ ನಾವು ಮಾತಾಡ್ತೀವಿ, ಈಗಾಗಲೇ ಮಾತಾಡಿದ್ವಿ. ಅವ್ರಿಗೂ ಒಳ್ಳೆ ಭವಿಷ್ಯ ಇದೆ, ನಮ್ಮ ಮಿತ್ರ, ಒಳ್ಳೇದಾಗಲಿ, ಸಮಾಜಕ್ಕೆ ಹೋರಾಟ ಮಾಡಲಿ. ಪಕ್ಷಾತೀತ ಅಂದರೆ ಎಲ್ಲ ನಾವು ಓದೋದ್ರು, ಎಲ್ಲ ನಾವು ಬಂದು ಕಾಂಗ್ರೆಸ್ ಇಂದನೋ ಏನು ಆಲ್ ಪಾರ್ಟಿ ಕೇಳಿ ಉತ್ತರ ಆಗ್ತದೆ. ಹಿಂದೆ ಅದು ಯಾವುದೋ ಕಾಂಗ್ರೆಸ್ ಇಲ್ಲ, ಮುಂದೂ ಇಲ್ಲ, ಹಿಂದೆ ಹೋಗಿ ಹಿಂದೆ ಐತಿ. ಅದ್ರ ಮುಂದಿನ ಯಾವ ಆಯ್ತು ನೋಡ್ನು ಸ್ವಲ್ಪ ಪಕ್ಷಾತೀತ ಆಲ್ ಪಾರ್ಟಿ ಅಂದ್ರೆ ಅವಾಗ ಉತ್ತರ ಆಗ್ತದೆ. ಹೇಳು ಪಕ್ಷಾತೀತ ಮಾಡಿದ್ರೆ ನೀವು ಕೂಡ ಸಿದ್ದರಾಮಯ್ಯ ಅವರು ಸಾಥ್ ಕೊಡ್ತಾರೆ. ಸಿದ್ದರಾಮಯ್ಯ ಕೂಡ ನಮ್ಮ ಸಾಥ್ ಅವ್ರು ಕೊಡ್ತಾರೆ, ಹಿಂದೆ ಸಾಥ್ ಅವ್ರು ಕೊಡ್ತಾರೆ. ನಾವು ಲೀಡ್ರು ನಾವು ಕೊಡೋ ಪ್ರಶ್ನೆ ಇಲ್ಲ. ನೋಡಿ, ಅವ್ರು ಏನಾದ್ರು ಕನ್ಫ್ಯೂಷನ್ ಅದಾರ, ಅವ್ರು ಇನ್ನೂ ಕ್ಲಿಯರ್ ಇಲ್ಲ, ಅವ್ರದ್ದೇ ಕ್ಲಿಯರ್ ಇಲ್ಲ. ಯಾಕೆ ನಾವು ಉತ್ತರ ಹೇಳೋದ, ಅವ್ರು ಕ್ಲಿಯರ್ ಇಲ್ಲ ಅವ್ರದ್ದು. ನೀನು ಅವನು ಕ್ಲಿಯರ್ ಮಾಡ್ಕೊಂಡು ಬನ್ನಿ, ಆಮೇಲೆ ಹೇಳ್ತು. ಒಳ್ಳೆ ಸಂಪ್ರದಾಯ ಹ್ಯಾಪಿ ಇರಬೇಕು. ಕರ್ನಾಟಕದಲ್ಲಿರುವಂಥ 30 ಜಿಲ್ಲೆಗಳು ಬಂದು ಕೊಡ್ತಾರೆ, ಕೊಟ್ಟರೆ ಅದನ್ನು ಸರಿಯಾದ ರೀತಿ ನಿಭಾಯಿಸ್ತೀವಿ. ಆಯ್ತಪ್ಪ, ಬಿಡ್ತೀರಾ? ಅಧಿವೇಶನ ಕರಿತೀವಿ. ಜೂನ್ ಈ ಬಜೆಟ್ ಅಧಿವೇಶನ ಬೆಂಗಳೂರಲ್ಲಾಗುತ್ತೆ, ಮುಂದಿನ ಅಧಿವೇಶನ ಬೆಳಗಾವಿಯಲ್ಲಿ ಕರಿತೀವಿ. ಅದಾದಮೇಲೆ ಆವಾಗ ಮುಖ್ಯಮಂತ್ರಿ ಜೂನ್ ಮಳೆಗಾಲ ಬೇಸಿಗೆ ಜೂನ್ದಾಗ ಏನಿರ್ತೀರಿ? ಮಳೆಗಾಲದ್ರೆ ಮಳೆಗಾಲ ಅಧಿವೇಶನ, ಬೇಸಿಗೆ ಅಲ್ಲದ್ರೆ ಬೇಸಿಗೆ ಅಧಿವೇಶನ, ಮಳೆಗಾಲ ಅಧಿವೇಶನ. ನನಗೆ ಗೊತ್ತಿದ್ದಂಗೆ ಜೂನ್ ಮಳೆಗಾಲ ಅಧಿವೇಶನ, ನಿಮ್ಗೆ ಗೊತ್ತಿದ್ರೆ ಬೇಸಿಗೆ ಅಧಿವೇಶನ. ಆದರೂ ಅದನ್ನೇ ಮಾಡವ, ಮಂತ್ರಿ ಆದ್ರೂ ಅದನ್ನೇ ಮಾಡವ. ಉತ್ತರ ಕರ್ನಾಟಕದಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಅದು ತೊಂದರೆ ಆದಾಗ ಪ್ರತಿಭಟನೆ ಮಾಡುವಂಥ ಜವಾಬ್ದಾರಿ ನಮ್ಮದು. ಈ ಭಾಗದಿಂದ ಚುನಾಯಿತ ಅಭ್ಯರ್ಥಿ ಮಾಡೇ ಮಾಡ್ತೀವಿ. ಆದರೆ ಮಂತ್ರಿ ಆಗಿದ್ರು ಅದನ್ನು ಕೈ ಬಿಡೋಂಗಿಲ್ಲ. ಬಟ್ ನೀವು ಹೇಳ್ತಿರ್ತ ಅದನ್ನು ಪ್ರತಿಭಟನೆ ಮಾಡೋಂಗಿಲ್ಲ. ಯಾವ್ಯಾವ ನಮ್ಮ ಭಾಗದಲ್ಲಿ ಏನಾಗಬೇಕು ಅದು ಆಗಲೇಬೇಕು. ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್. ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ.